ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ. ಇವತ್ತು ನಾನು ಏನು ಮಾಡಾಕ್ತೀನಿ ಅಂದ್ರೆ ಚಹಾ ಮಾಡಾಕತ್ತೀನಿ ನೋಡ್ರಿ. ನಮ್ಮ ಮನೆಯವ್ರು ಕೆಲಸದಿಂದ ಬಂದ್ರಿ. ನಾನು ಯಾವಾಗ ಚಹಾ ಮಾಡಲಿ ಅಂದ್ಕೊಂಡು ಕೂತಿದ್ದೆ. ಬಂದ್ರವ್ರು ಕೆಲಸದಿಂದ ಬರೋಣ ಚಹಾ ಮಾಡಾಕತ್ತೀನಿ ನೋಡ್ರಿ. ಚಹಾ ಕಾಫಿ ಅಂದ್ರೆ ತುಂಬಾ ಇಷ್ಟ ರೀ ನನಗೂ. ಹಾಲು ಕಾಯ್ದಿದ್ದವ್ರು ಸಕ್ಕರೆ ಕಾಫಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಒಂದೇ ಮಾಡ್ತೀನಿ ರೀ. ಇವಾಗ ನೋಡ್ರಿ ಚಹಾ ಮಾಡಾಕತ್ತೀನಿ. ಇದು ವಿಡಿಯೋ ಮಾಡೋಕೆ ಕಿಚನ್ ಸ್ವಲ್ಪ ಇದು ಆದ್ರೆ ಹಿಂದೆ ನಿಂತು ವಿಡಿಯೋ ಮಾಡ್ಬೇಕಾದ್ರೆ ಹಿಂಗೆ ಸೈಡಿಗೆ ನಿಂತು ವಿಡಿಯೋ ಮಾಡೋಕ್ಕೂ ಆಗಲ್ಲ ರೀ. ಈ ಕಡೆ ಇದು ಒಂದು ಕಬೋರ್ಡ್ ಐತ್ರಿ, ಈ ಕಡೆ ಸ್ವಲ್ಪ ಇದು ನೋಡ್ರಿ, ಇಲ್ಲಿ ಬಂದ್ರೆ ಗಾಡಿ ಅದ, ಹಾಗಾಗಿ ವಿಡಿಯೋ ಆ ಥರನೇ ಮಾಡೋಕ್ಕಾಗತ್ತಾರೆ. ಕಿಚನ ಸಣ್ಣದ್ರಿ, ಪಡ್ಸಾಲಿ ಎಲ್ಲ ದೊಡ್ಡದೈತಿ, ಕಿಚನ ಹತ್ತೆ ಮಾಡ್ಯಾರ. ಹಾಗಾಗಿ ಈ ಕಿಚನ್ನಾಗ ಏನಾರು ಮಾಡ್ಬೇಕಂದ್ರೆ ವಿಡಿಯೋ ಮಾಡೋಕೆ ಚೆನ್ನಾಗಿ ಕ್ಲಿಯರಾಗಿ ಬರೋಂಗಿಲ್ಲ ನೋಡ್ರಿ. ನಾನು 4 ಕಪ್ ಚಹಾ ಮಾಡಿದೆ ರೀ. ನಮ್ಮ ಮಗ ಹಂಗೆ 2 ಪುಡ್ಕಿ ಬಿಸ್ಕಿಟ್ ತಂದಿದ್ದಾನೆ ರೀ. ಇವಾಗ ಚಹಾ ಬಿಸ್ಕಿಟ್ ತಿನ್ಬೇಕ್ರಿ. ಬಿಸ್ಕಿಟ್ ಅವರೇ ತಿಂತಾರೆ, ನಾವು 1-2 ತಿಂದು ಬಜ್ಜಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ರೀ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೇವಲ್ಲ ರೀ, ಮಸ್ತ್ ಇರ್ತಾರೆ. ಮೆಣಸಿನ್ಕಾಯಿ ಬಜ್ಜಿನೇ ಸ್ಪೆಷಲ್ ರೀ ನಮ್ಮ ಕಡೆ. ಹಾಗಾಗಿ ಚಹಾ ಕುಡಿದು ಬಜ್ಜಿ ಮಾಡ್ಬೇಕಂತೇಳಿ ನಮ್ಮ ಮಗ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತಾನೆ ರೀ. ನಾವು ನೋಡ್ರಿ ಚಹಾ ಕುಡಿಬೇಕಾದ್ರೆ ಇಲ್ಲಿ ಪಡ್ಸಾಲ್ಯಾಗ ಕುಂದ್ರಂಗಿಲ್ಲ ನೋಡ್ರಿ. ಯಾವಾಗ ಏನು ತಿಂದ್ರೂ ಹಾಗೆ ರೀ, ಇಲ್ಲೇ ರೂಮ್ನಾಗ ಬಂದು ಕುಂದಿರ್ತೇವೆ ನೋಡ್ರಿ. ಇಲ್ಲೇ ಫೋನ್ ನೋಡ್ಕೊಂಡು ಚಹಾ ಕುಡಿಯಾಕತ್ತೇವೆ ರೀ. ನಮ್ಮ ಮಗಳು ವಿಡಿಯೋ ಮಾಡತ್ತಾಳ್ರಿ. ನಮ್ಮ ಮನೆಯವರು ಸಣ್ಣ ಮಗ ಕೂತೇವೆ ನೋಡ್ರಿ ಚಹಾ ಕುಡ್ಕೊಂತ. ಇಲ್ಲಿ ನೋಡ್ರಿ ಫೋನ್ ತಳಗಿಟ್ಟೇಳ್ರಿ, ಪಿಕ್ಚರ್ ಹಚ್ಚಿಟ್ಟಾನ್ರಿ ನಮ್ಮ ಮಗ, ನೋಡಾಕತ್ತೇವಿ. ಇಲ್ಲೇ ಒಳಗೆ ರೂಮ್ನಾಗ ಕುಂದಿರ್ತಾರೆ. ಯಾಕಂದ್ರೆ ಇಲ್ಲೇ ಕಾಟ ಇರ್ತದಲ್ಲ ರೀ, ಕಾಟದ ಮ್ಯಾಗ ಅದು ಕುಂತು ರೂಢಿ ಬಿದ್ದುಬಿಟ್ಟದ್ರೆ ಅಲ್ಲೇ ಕುಂದಿರ್ತೇವೆ. ಇಲ್ಲಿ ನೋಡ್ರಿ 5 kg ಗೋಧಿ ಹಿಟ್ಟು ತೊಗೊಂಬಂದೇನ್ರಿ. ಗೋಧಿ ಹಿಟ್ಟು ಹಂಗೆ ಒಂದು ಹಿಟ್ಟಿನ ಪ್ಯಾಕೆಟ್ ತೊಗೊಂಬಂದಾರೆ. ಮೊದಲಿಂದ ಸ್ವಲ್ಪ ಇತ್ತು. ಮೆಣಸಿನ್ಕಾಯಿ ಹಂಗೆ ಸ್ವಲ್ಪ ಅಜ್ವಾನ್ ತೊಗೊಂಬಂದಾರೆ. ನಾನು ಮೆಣಸಿನ್ಕಾಯಿ ತುಂಬ ಸ್ವಲ್ಪ ಚೂಟಿನ ನೋಡ್ರಿ ಮುಂದೆ, ಅಂದ್ರೆ ಚೆನ್ನಾಗಿ ಖಾರ ಬಿಡ್ತದ್ರಿ ಬಜ್ಜಿ ಹಾಕಬೇಕಾದ್ರೆ. ನಾನು ಉಪ್ಪು, ಸೋಡಾ ಪುಡಿ, ಅಜ್ವಾನ ಹಾಕಿ ಚೆನ್ನಾಗಿ ಹಿಟ್ಟು ಕಲಿಸಿಟ್ಟಿದ್ದೀನಿ ರೀ. ಆ ಕಡೆ ಎಣ್ಣೆ ಕಾಸಕ್ಕಿಟ್ಟಿನಿ. ಸ್ವಲ್ಪ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಈ ಥರ ಚಂದಾಗ ಹಿಟ್ಟು ಕಲಿಸ್ಬೇಕ್ರಿ, ಅಂದ್ರೆ ಬಜ್ಜಿ ಚೆನ್ನಾಗಿ ಉಬ್ಬಿ ಬರ್ತಾವೆ. ಚಹಾ ಬಜ್ಜಿ ಅಂತ ತುಂಬಾ ಇಷ್ಟ ರೀ. ಅಂದರೆ ಮೆಣಸಿನ್ಕಾಯಿ ಅವಿಷ್ಟು ಖಾಲಿ ಆದವ್ರಿ. ನಮ್ಮ ಮಗಳಿಗೆ ಹಂಗೆ ಹಿಟ್ಟು ಇನ್ನೂ ಸ್ವಲ್ಪ ಉಳಿತಲ್ರಿ, ಸ್ವಲ್ಪ ಉದ್ದುದ್ದಕ್ಕೆ ಮೆಣಸಿನ್ಕಾಯಿ ಇದು ಉಳ್ಳಾಗಡ್ಡಿ ಕಟ್ ಮಾಡಂದರೆ ಕಟ್ಟ ಅಂತೇಳಿ ಉಳ್ಳಾಗಡ್ಡಿ ಕಟ್ ಮಾಡಿದ್ರೆ ದೊಡ್ಡವು, ಅದನ್ನು ಇದ್ರಾಗೆ ಕಲಿಸಿ ಉಳ್ಳಾಗಡ್ಡಿ ಬಜ್ಜಿನೂ ಮಾಡಿದ್ದೀನಿ ರೀ. ಈ ಕಡೆ ತಾಟ್ನ ಉಳ್ಳಾಗಡ್ಡಿ ಬಜ್ಜಿ ಅದಾವೆ ರೀ, ಅವು ಮೆಣಸಿನ್ಕಾಯಿ ಬಜ್ಜಿ ಅದಾವೆ ನೋಡ್ರಿ. ಬಜ್ಜಿ ಅಂತ ತಿನ್ನಕತ್ತೇವೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಬಜ್ಜಿ ಅಂತ ಮಸ್ತ್ ಆಗ್ಯಾವ ನೋಡ್ರಿ.